ನೀವಾಗೆ ಬಂದು ಆ ಫಲವನ್ನ ನಮಗೆ ಸಮರ್ಪಿಸಿ. ನಾನು ಈ ರೇಖೆಯನ್ನು ದಾಟಿ ಬರಲಾರೆನು. ನನ್ನ ಮೇಲೆ ದಯಮಾಡಿ ನೀವೇ ಬಂದು ಇದನ್ನು ಸ್ವೀಕರಿಸಿ. ಏನೆಂದೇ ಸಾಧ್ವಿ, ಭಿಕ್ಷಾಟನೆ ಮಾಡುವುದನ್ನು ಅಷ್ಟು ಕೀಳಾಗಿ ನೋಡುವೆಯಾ? ನೀನು ಬಂದು ಕೊಡದೆ ನನ್ನನ್ನೇ ಬಂದು ಸ್ವೀಕರಿಸಿ ಎಂದು ಹೇಳುವೆಯಾ? ದಾನ ಮಾಡುತ್ತಿರುವ ಸ್ಥಾನದಲ್ಲಿರುವೆ ಎಂಬ ಅಹಮೇನು ನಿನಗೆ? ಕೋಪಿಸಿಕೊಳ್ಳಬೇಡಿ ಸ್ವಾಮಿ. ನನ್ನನ್ನು ಹೀಗೆ ಅವಮಾನ ಮಾಡಿದ್ದಲ್ಲದೆ ದಾನ ಮಾಡುವ ನಿಯಮ ಗೊತ್ತಿಲ್ಲದೆ ನೀನು ಹೀಗೆ ವರ್ತಿಸಿರುವೆ. ಆ ರೇಖೆಯನ್ನು ದಾಟಿ ಬಂದು ದಾನವನ್ನು ಮಾಡು. ಕ್ಷಮಿಸಿಬಿಡಿ ಸ್ವಾಮಿ, ನಾನೇ ಬಂದು ಸಮರ್ಪಿಸುತ್ತೇನೆ. ಇಷ್ಟು ಭಿಕ್ಷೆ ಹಾಕುವುದಕ್ಕೆ ಏಕೆ ಹಿಂಜರಿಯುತ್ತಿರುವೆ? ನಿನ್ನಿಂದ ಭಿಕ್ಷೆ ಪಡೆಯುವುದಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ. ಅನುರಾಗ ಭಿಕ್ಷೆ. ಹದ್ದು ಮೀರಿ ಮಾತನಾಡುತ್ತಿರುವೆ. ಯಾರು ನೀನು? ಸಿದ್ಧಿಯಾದವನು, ಲೋಕ ಪ್ರಸಿದ್ಧಿಯಾದವನು, ಬ್ರಹ್ಮವರವನ್ನು ಪ್ರಸಾದವಾಗಿ ಪಡೆದವನು, ದಶಕಂಠ ರಾವಣ. ಎಲ್ಲಿಗೆ ಹೋಗಿದ್ದೆ? ಅದು ಪಾನ್ಕ ಕುಡಿಯೋಣ ಅಂತ. ಅಲ್ಲೆಲ್ಲರೂ ನಿನ್ನ ಹುಡುಕ್ತಾ ಇದ್ದಾರೆ, ನೀನ್ ಎಲ್ಲೋ ತಿರುಗ್ತಾ ಇದೀಯ. ನಡಿ ಬಾ. ಶಿವರಾಜು ಅವರೇ, ಒಂದ್ ಸ್ವಲ್ಪ ಇಲ್ಲಿ ಬರ್ತೀರಾ? ಹಾ ಬಂದೆ, ನೀನು ಹೋಗು. ನನ್ನ ಪತಿ ಇಲ್ಲದ ಸಮಯದಲ್ಲಿ ಬಂದಿರುವ ನಿನ್ನ ಪರಾಕ್ರಮ ಏನೆಂದು ನನಗೆ ತಿಳಿಯುತ್ತಿದೆ. ರಾಜಲಕ್ಷ್ಮಿ ಸಿಕ್ಕದ್ಲೋಣ. ಇಲ್ಲಿಗೆ ಬರಕ್ ಹೇಳ್ದೆ, ಇನ್ನೂ ಬಂದಿಲ್ವಾ? ಬಂದಿಲ್ಲ. ಇನ್ನೂ ಬಂದಿಲ್ವಾ? ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗಕ್ ಸಾಧ್ಯ? ನೋಡ್ಕೊಂಡ್ ಬರೋಣ ಬಾ. ಬನ್ನಿ ಅಣ್ಣ. ಒಂದು ಮೃಗವನ್ನ ಕೊಲ್ಲೋಕಾಗದೆ ಓಹೋ ಲಕ್ಷ್ಮಣ, ಓಹೋ ಸೀತಾ ಎಂದು ಸಾಯುವ ಸ್ಥಿತಿಯ ಅವನು ತನ್ನ ಪರಾಕ್ರಮವನ್ನು ನನ್ನ ಮುಂದೆ ತೋರಿಸುವನೆ? ಲಂಕಾಧೀಶ, ದಶಕಂಠ ರಾವಣ ನಾನು. ನನ್ನನ್ನು ಯಾರೆಂದುಕೊಂಡೆ? ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಏ ಹೋಗಿ ಚಾಪೆ ತಗೊಂಡ್ ಬಾ.
ಹೇ ಅಲ್ಲಿ ಹಾಕಿ ಕೋಚ್ ಬರ್ತಿದ್ದಾನೆ, ನೀನ್ ಏನಾದ್ರೂ ಮ್ಯಾನೇಜ್ ಮಾಡು, ನಾವಿಲ್ಲಿ ಅಡಗ್ಕೊಂಡಿದ್ದೀವಿ. ಏನಾಯ್ತು? ಒಳಗೆ ಊಟ ಮಾಡ್ತಾರಲ್ಲ, ಚಾಪೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸರಿ, ಹೋಗು.